ಸಮಾಜಕ್ಕೆ ಹಿರಿಯ ವಕೀಲರಾದ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ. ಸಾಲು ಸಾಲು ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದವರ ವಿರುದ್ಧವಾಗಿ ಒಂದ್ FIR ಇಲ್ಲ ಸರ್. ಇವತ್ತು ಅದನ್ನ ಸುದ್ದಿ ಮಾಡ್ಲಿಕ್ಕೆ ಹೋದ ಪತ್ರಕರ್ತರ ಮೇಲೆ ಇಮಿಡಿಯೇಟ್ FIR, ಇಮಿಡಿಯೇಟ್ ಅರೆಸ್ಟ್. ನಾನು ಮಾಧ್ಯಮಗಳ ಮುಖಾಂತರ ಈ ವಿಚಾರ ತಿಳ್ಕೊಂಡಿದ್ದೀನಮ್ಮ. ಎಲ್ಲೊಂದ್ ಕಡೆ ನೋಡಿ, ಎಸ್ಪೆಷಲಿ ಜರ್ನಲಿಸ್ಟ್, ಆನ್ ಫೀಲ್ಡ್ ಜರ್ನಲಿಸ್ಟ್, ಪರ್ಟಿಕ್ಯುಲರ್ ಆಗಿ ಎಡಿಟೋರಿಯಲ್ ಜರ್ನಲಿಸ್ಟ್ ಗಿಂತ ಆನ್ ಫೀಲ್ಡ್ ಜರ್ನಲಿಸ್ಟ್ ಇದಾರಲ್ಲ, ಅವ್ರಿಗೆ ಯೂನಿವರ್ಸಲ್ ಒಂದು ಇಮ್ಯುನಿಟಿಯನ್ನ ಅಂತ ಅನ್ನೋದು ಸಂಬ್ರೂಲ್ ಆಗಿ ತಲತಲಾಂತರಗಳಿಂದ ನಡ್ಕೊಂಡು ಬಂದಿದೆ. ಅಂದ್ರೆ ಇವಾಗ ಈವನ್ ಯುದ್ಧ ಆಗ್ತಾ ಸಂದರ್ಭಗಳಲ್ಲೂ ಸಹ ಅಲ್ಲಿ ಪತ್ರಕರ್ತರು ಹೋದಾಗ ಪತ್ರಕರ್ತರಿಗೆ ಯಾರು ಹಾನಿ ಮಾಡಲ್ಲ, ಪತ್ರಕರ್ತರನ್ನ ಯಾರು ತಡೆ ಹೊಡಲ್ಲ. ನೀವು ಇಸ್ರೇಲಿನ ಯುದ್ಧದ ಪರಿಸ್ಥಿತಿ ನೋಡಿರ್ಬೋದು, ನಮ್ಮ ಕಾರ್ಗಿಲ್ ಯುದ್ಧದ ಪರಿಸ್ಥಿತಿಗಳಲ್ಲಿ ನೋಡಿರ್ಬೋದು. ಎಲ್ಲ ಎಷ್ಟೇ ಉದ್ವಿಗ್ನವಾದಂತ ವಾತಾವರಣ, ಎಂಥದೇ ಕೆಟ್ಟ ವಾತಾವರಣ, ವಿಪ್ಲವಕಾರಿ ವಾತಾವರಣ ಇದ್ದಾಗ್ಲೂ ಸಹ ಯಾವೇ ವಾರಿಂಗ್ ಪಾರ್ಟೀಸ್ ಯಾರೇ ಇರ್ಲಿ, ಆ ಕಡೆ ಈ ಕಡೆ ಪ್ರತಿರೋಧಗಳು ಏನೇ ಇದ್ರು ಸಹ ಪತ್ರಕರ್ತರಿಗೆ ಅವರ ಪತ್ರಕರ್ತರು ಒಂದು ಬ್ಯಾಡ್ಜ್ ಇದ್ರೆ ಸಾಕು, ಅವರನ್ನ ಯಾರೂನು ಹಾನಿಗೊಳಪಡಿಸಲ್ಲ. ಯಾಕೆಂದ್ರೆ ಎವ್ರಿ ಒನ್ ಟಿಲ್ ದೇ ಹ್ಯಾವ್ ಬಿಲೀವ್ ದಟ್ ಮೀಡಿಯಾ ಈಸ್ ಎ ಫೇರ್ ಅಂಡ್ ಎ ನ್ಯೂಟ್ರಲ್ ಎಂಟಿಟಿ. ಯಾರ ಪರವುಗಳು ಪರವಹಿಸ್ಕೊಂಡು ಮೀಡಿಯಾ ಇದ್ದಿದ್ದಾಗಿ ರಿಪೋರ್ಟ್ ಮಾಡ್ತದೆ. ಹಾಗಾಗಿ ಪತ್ರಕರ್ತನೇ ಆಗ್ಲಿ ಮಾಧ್ಯಮದವ್ರನ್ನೇ ಆಗ್ಲಿ ಯಾರು ಅವ್ರ ಮೇಲೆ ಹಲ್ಲೆ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಯೂನಿವರ್ಸಲಿ ಆಕ್ಸೆಪ್ಟೆಡ್ ಥಂಬ್ ರೂಲ್. ಬಹಳಷ್ಟು ಜಡ್ಜ್ಮೆಂಟ್ಸ್ ನಲ್ಲೂ ಸಹ ಪತ್ರಕರ್ತರ ಈ ಒಂದು ಇಮ್ಯುನಿಟಿ ಏನಿದೆ, ಪತ್ರಕರ್ತರಿಗೆ ಇರ್ತಕ್ಕಂಥ ಈ ಒಂದು ಪ್ರಿವಿಲೇಜ್ ಏನಿದೆ, ಇದನ್ನ ಬಹಳ ಕಡೆ ಹೇಳಲಾಗಿದೆ. ಇವತ್ತು ನಾನು ಮಾಧ್ಯಮಗಳ ಮುಖಾಂತರ ತಿಳ್ಕೊಂಡಿದ್ದೇನೆಂದ್ರೆ, ತಮ್ಮ ರಿಪಬ್ಲಿಕ್ ಟಿವಿಗೆ ಸಂಬಂಧಪಟ್ಟಂತ ಪತ್ರಕರ್ತನೊಬ್ಬರನ್ನ ಕ್ರಿಮಿನಲ್ ಟ್ರೆಸ್ಟ್ ಪಾಸ್ ಅಂತಕ್ಕಂಥ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಆ ಕ್ರಿಮಿನಲ್ ಟ್ರೆಸ್ಪಾಸ್ ಅಂತಕ್ಕಂತ ಒಂದು ಸೆಕ್ಷನ್ ಇದೆಯಲ್ಲ, ಸೆಕ್ಷನ್ 441, ಆ ಸೆಕ್ಷನ್ ನಲ್ಲೇ ಏನ್ ಹೇಳುತ್ತೆ ಅಂದ್ರೆ 441 ಇಸ್ ದ ಡೆಫಿನೇಷನ್, ಪನಿಷ್ಮೆಂಟ್ ಈಸ್ 447. 447 ಡೆಫಿನೇಷನ್ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿನ ಅತಿಕ್ರಮಣ ಮಾಡಿದ್ದಾರೆ ಅಂದ್ರೆ, ಅಪರಾಧಿಕ ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳ್ಬೇಕು ಅಂದ್ರೆ ಅವ್ರು ಅಲ್ಲಿ ಹೋಗಿ ಒಂದು ಕ್ರಿಮಿನಲ್ ಇಂಟೆನ್ಷನ್ ಅಲ್ಲಿ ಹೋಗ್ಬೇಕು. ಅಂದ್ರೆ ಇನ್ನೇನೋ ಒಂದು ಕ್ರಿಮಿನಲ್ ತಪ್ಪು, ಒಂದು ಕ್ರೈಮ್ ಮಾಡೋದಕ್ಕೆ ಇನ್ನೊಬ್ಬರ ಜಾಗಕ್ಕೆ, ಇನ್ನೊಬ್ಬರ ಸ್ವಾಧೀನದಲ್ಲಿರ್ತಕ್ಕಂಥ ಜಾಗಕ್ಕೆ ಒಂದು ಅಪರಾಧ ಎಸಗತಕ್ಕಂತ ಉದ್ದೇಶದಿಂದ ಹೋದಾಗ ಮಾತ್ರ ಆ 441 ಕೆಳಗಡೆ ಬರುತ್ತಷ್ಟೇ. ಈಗ ಸುಮ್ಮನೆ ನಾನು ನಿಮ್ ಮನೆಗೆ ಬಂದು ನಿಮ್ ಮನೆ ಸೋಫಾ ಮೇಲೆ ಕೂತ್ಕೊಂಡಿದ ತಕ್ಷಣ ಯು ಕಾಂಟ್ ಸೇ ದಟ್ ಇಟ್ ಇಸ್ ಎ ಕ್ರಿಮಿನಲ್ ಟ್ರೆಸ್ಪಾಸ್. even if I am coming unauthorizedly, it may be an unauthorized entry. It cannot be called as a criminal trespass. Criminal trespass ಯಾವಾಗ ಆಗುತ್ತೆ ಅಂದ್ರೆ, unauthorized entry with an intention to commit a crime ಇರ್ಬೇಕು. ನಾನು ನಿಮ್ ಮನೆಗೆ ಬಂದು ಬೇರೆ ಇನ್ನೇನೋ ಒಂದು ಕಳ್ತನ ಮಾಡ್ಲಿಕ್ಕೂ ಏನಾದ್ರೂ ಒಂದು ಕ್ರಿಮಿನಲ್ ಕೆಲಸ ಮಾಡ್ಲಿಕ್ಕೆ ಬಂದಾಗ ಮಾತ್ರ ಅದು ಪನಿಷಬಲ್ ಅಫೆನ್ಸ್ ಆಗುತ್ತೆ 447 ಕೆಳಗಡೆ. ಸೊ ಹಾಗಾಗಿ ಈ ಒಂದು FIR ಮಾಡಿ ಇವತ್ತು ನಿಮ್ಮ ಪತ್ರಕರ್ತರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಕಾನೂನಿಗೆ ಮಾಡ್ತಕ್ಕಂಥ ಅವಮಾನ ಅಂತ ಹೇಳ್ಬೋದು, ಅಥವಾ ಕಾನೂನು ಯಾವನಿಗೆ ಗೊತ್ತಿಲ್ವೋ ಅವನು ಮಾಡಿರ್ತಕ್ಕಂಥ ಒಂದು ತಿಳಿಗೇಡಿತನದ ಪರಮಾವಧಿ ಅಂತ ಹೇಳ್ಬೋದು. ಈಗ ನೋಡಿ, ಈ ಕಾನೂನು ಪೊಲೀಸ್ ವ್ಯವಸ್ಥೆ ಏನಿದೆ, ಅವ್ರಿಗೆ ಇಷ್ಟ ಬಂದಿದ್ದನ್ನೆಲ್ಲ ಮಾಡ್ತಾರೆ. ವಿ ಆರ್ ದ ಪೀಪಲ್, ವಿ ಕ್ಯಾನ್ ಡೂ ಎನಿಥಿಂಗ್ ಅಂತ. ಈ ತರ ಒಂದು ಎಕ್ಸೆಸಿವ್ನೆಸ್, ಕಾನೂನಿನ ಅತಿರೇಕಗಳನ್ನ ಮಾಡಿದಾಗ, ಮತ್ತೆ ಕಾನೂನಿಗೆ ಸಲ್ಲದ ರೀತಿಯಲ್ಲಿ ನಡ್ಕೊಂಡಾಗ ಓನ್ಲಿ ದಿಸ್ ಥಿಂಗ್ ಈಸ್ ಟು ಗೋ ಟು ಕೋರ್ಟ್. ಈಗ ಅಲ್ಲೇ ಹೈಕೋರ್ಟ್ ಹೋಗಿ ಒಂದು ಇದನ್ನ ಪ್ರಶ್ನೆ ಮಾಡಬಹುದು, ನ್ಯಾಯಾಲಯದನ್ನ ಮುಖಭಂಗ ಆಗುತ್ತಲ್ವಾ ಸರ್? ನೀವೇ ಹೇಳ್ದಂಗೆ ಕಾನೂನಲ್ಲಿ ಈ ರೀತಿಯಾಗಿ ಪ್ರಾವಿಷನ್ ಇಲ್ದಿರುವಾಗ ಕೇಸ್ ಹಾಕಿದ್ರೆ, ಈಗ ಆಲ್ರೆಡಿ ಕೋರ್ಟ್ ಹೋಗಾಗಿದೆ, ಅರ್ಜಿ ಸಲ್ಲಿಕೆ ಆಗಿದೆ, ಮುಖಭಂಗ ಆಗೋ ನಿಶ್ಚಿತ ಅಂತ ಹೇಳಿ ನನಗನ್ಸೋ ಪ್ರಕಾರ ಏನ್ ಮಾಡ್ಬೇಕು ಅಂದ್ರೆ, ನೋಡಿ, ಬರೀ ಅದನ್ನ ಅಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ ಅಥವಾ ಬಾಂಗ್ಲಾದೇಶದಲ್ಲಿ ಅಥವಾ ವೆಸ್ಟ್ ಬೆಂಗಾಲ್ ನಲ್ಲಿ ಕೋರ್ಟ್ಗೆ ಹೋದ್ರೆ ಇದಕ್ಕೆ ಅಷ್ಟೊಂದು ಒತ್ತು ಬರಲ್ಲ. ಯಾಕೆಂದ್ರೆ ಆ ಒಂದು ನ್ಯಾಯಾಲಯ ಕೇವಲ ಈ ಒಂದು ಪರಿಸ್ಥಿತಿ, ಈ ಒಂದು ಪ್ರಕರಣಕ್ಕೆ ಮಾತ್ರ ಸೀಮಿತಗೊಳಿಸ್ಕೊಂಡು ಇದನ್ನ ನೋಡಿ ಇದು ಮಾಡಿರೋ ತಪ್ಪು ಅಂತ ಹೇಳ್ಬೋದು. ಹಾಗೆ ಅದೇ ರೀತಿ ಹೇಳ್ಬೇಕು, ಇಟ್ ಇಸ್ ಎಕ್ಸ್ಪೆಕ್ಟೆಡ್. ಬಟ್ ಈ ತರ ಸಂದರ್ಭಗಳು ಬಂದಾಗ ಆರ್ಟಿಕಲ್ 32 ಕೆಳಗಡೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಡೈರೆಕ್ಟ್ ಆಗಿ ಹೋಗ್ತಕ್ಕಂತ ಪ್ರಾವಿಷನ್ ಸಹ ಇದೆ. ಅಂದ್ರೆ ಯಾಕೆಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಎ ಬೇರ್ ವಯೋಲೇಷನ್ ಆಫ್ ಎ ಫಂಡಮೆಂಟಲ್ ರೈಟ್. ಸೊ ಹಾಗಾಗಿ
ಇಮಿಡಿಯೇಟ್ ಆಗಿ ಈ ತರದ ಪ್ರಕರಣಗಳನ್ನ ಮರುಕಳಿಸಬಾರ್ದು, ಅರಾಜಕತೆಯಿಂದ ಈ ತರದ ವಿಷಯಗಳು ನಡೀಬಾರ್ದು ಅಂದ್ರೆ someone should immediately move the Honorable Supreme Court under Article 32 and ask for a writ or direction against this kind of police excessiveness ಅಂತ ಹೇಳ್ತೀವಿ ನಾವು ಇದನ್ನ. ಅಂದ್ರೆ ಸ್ಟೇಟ್ ಸ್ಪಾನ್ಸರ್ ಪೊಲೀಸ್ ಎಕ್ಸೆಸಿವ್ನೆಸ್ ಇದನ್ನ ನಿಲ್ಲಬೇಕು. ಇಲ್ಲ ಅಂದ್ರೆ ಇದೊಂದು ಕೇಸು ನಾಳೆ ಇನ್ನೊಬ್ರು ಬಂದಾಗ ಇನ್ನೂ ಈ ತರ ಮರುಕಳಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಪತ್ರಿಕಾ ಸ್ವಾತಂತ್ರ್ಯವನ್ನ, ಆ ಒಂದು ರಿಪೋರ್ಟಿಂಗ್ ಸ್ವಾಭಿತ್ರತೆಯನ್ನ, ಆ ಒಂದು ಇಮ್ಯುನಿಟಿನ ಎತ್ತಿ ಹಿಡಿಬೇಕು. ನಾಳೆ ಪತ್ರಿಕೋದ್ಯಮ ನಿರರ್ಗಳವಾಗಿ ಯಾವುದೇ ವಿಧವಾದಂತಹ ರೀತಿಯಲ್ಲಿ ನಿರ್ಭಯವಾಗಿ ಮುಂದುವರಿಬೇಕು ಅಂದ್ರೆ ಇದರ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ರೈಟ್. ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿ. ಮಮತಾ ಸರ್ಕಾರದಿಂದ ಮಾಧ್ಯಮಗಳ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು, ದೌರ್ಜನ್ಯ ಆಗಿರ್ತಕ್ಕಂಥದ್ದು, ಮಾಧ್ಯಮಗಳ ಮೇಲೆ ಇವರು ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಅನುರಾಗ್ ಠಾಕೂರ್ ಈಗಷ್ಟೇ ನಮ್ಮ ಇಡೀ ಮ್ಯಾನೇಜಿಂಗ್ ಡೈರೆಕ್ಟರ್ ರಿಪಬ್ಲಿಕ್ ಮೀಡಿಯಾದ ಅರ್ಣಬ್ ಗೋಸ್ವಾಮಿ ಅವರಿಗೆ ಹೇಳ್ತಾ ಇದ್ರು. ಅವರಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ಮಮತಾ ಸರ್ಕಾರ ಯಾವ ರೀತಿಯಲ್ಲಿ ಮಾಧ್ಯಮಗಳನ್ನ ಕಟ್ಟಿ ಹಾಕ್ತಾ ಇದೆ, ಗೂಂಡಾಗಿರಿ ಮಾಡ್ತಾ ಇದೆ ಅನ್ನೋಂಥದ್ದನ್ನ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಹೇಳಿದ್ದಾರೆ.